ನಿಮ್ಗಳ ಕಷ್ಟ ಏನಂತ ನಿಮ್ಗಳ ಜೊತೆ ಇದ್ದಾಗ ಗೊತ್ತಾಗುತ್ತೆ. ಏನಕ್ಕೆ ಹೇಳಿದ್ರೆ ನಾನು ಬರೀ ಒಂದು 10 ಆಟೋಗೆ ಸ್ಟಿಕ್ಕರ್ ಹಾಕಿದೆ, ಈಗ ಅಲ್ಲಿಂದ ಗೊತ್ತಾಗ್ತದೆ ಕೈ ಕೆಸರಾದರೆ ಇಷ್ಟಕ್ಕೆ ಕೈ ಕಪ್ಪಾಗ್ಬಿಡ್ತು. ಸೆನ್ಸರಿಂದ ತುಂಬ ಇಶ್ಯೂ ಆಗಿತ್ತು. ಲಾಸ್ಟ್ ಸಿನಿಮಾ ನೋಡಿರೋದು ಯಾವ್ದು ನೀವು? ಇವಾಗ ನೋಡಿರೋದೇ ದರ್ಶನ್ ಅವರು ಕಾಟೇರ. ಯಾಕೆ ನೋಡಲ್ಲ? ಫಿಲಮ್ ನೋಡೋದೇ ಬಿಟ್ಬಿಟ್ಟಿದ್ದೀವಿ ನಾವು. ಕನ್ನಡದಲ್ಲಿ ಮೊದಲನೇ ಸಿನಿಮಾ ನಮ್ಮದು ಸಪೋರ್ಟ್ ಬೇಕು. ಆಟೋದವರು ಫಸ್ಟ್ ಶೋಗೆ ಬರಲೇಬೇಕು. ಆ್ಯಕ್ಚುಲಿ ತುಂಬ ಹಿಂದೆಯಿಂದನೂ ಆಟೋದವರು ಸಪೋರ್ಟ್ ಮಾಡ್ಕೊಂಡು ಬಂದಿರುವಂಥ ನಾನು ತುಂಬ ನೋಡಿದ್ದೀನಿ. ನನ್ನ ಪ್ರೀತಿ ಜನವರಿ 19ನೇ ತಾರೀಕು ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಕಡೆ ರಿಲೀಸ್ ಆಗ್ತಾಯಿದೆ. ಫೈನಲಿ 8ನೇ ತಾರೀಕು ಬರಬೇಕಂತ ಇದ್ವಿ. ಡ್ಯೂ ಟು ಸೆನ್ಸರಿಂದ ತುಂಬ ಇಶ್ಯೂ ಆಗಿತ್ತು. ಈಗ ಸೆನ್ಸರ್ ಕ್ಲಿಯರ್ ಆಗಿ ರಿಲೀಸ್ ಅಂತ ಬಂದಿದ್ದೀವಿ. ನಾಳೆ ನಮ್ಮ ಸಿನಿಮಾದು ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀವಿ ನಾವು. ಸೊ ನಿಮ್ಮೆಲ್ಲರೂ ಪ್ರೀತಿ ಸಪೋರ್ಟ್ ಎಲ್ಲ ಇರಲಿ. ಮೊದಲನೇ ಸಲ ನಾನು ಆಟೋಗೆ ಬಂದು ಸ್ಟಿಕ್ಕರ್ ಹಾಕ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ಇರುವಂಥದ್ದು ಕಾರ್ಕಳದಲ್ಲಿ. ಬೆಂಗಳೂರು ಬಂದಾಗೆಲ್ಲ ಏನು ನಾವು ಬಸ್ಸಿಂದ ಇಳಿದ ತಕ್ಷಣ ನಮ್ಮ ಹತ್ರ ಬರೋರೆ ಎಷ್ಟು 4 ಗಂಟೆಗೆ ಬಸ್ ಬಂದರು ಅಷ್ಟೇ, 3 ಗಂಟೆಗೆ ಬಸ್ ಬಂದರು ಅಷ್ಟೇ, 5 ಗಂಟೆಗೆ ಬಸ್ ಬಂದರು ಆಟೋದವರೇ ಬಂದು ಸಪೋರ್ಟ್ ಮಾಡುವಂಥದ್ದು. ಮನೆಗೆ ಬಿಡಲ ಎಲ್ಲಿ ಬಿಡಲ ಅಂತ ಕೇಳೋರೆ ಅವರು. ನಮಗೆ ತುಂಬಾ ಖುಷಿಯಾಗುತ್ತೆ ಸರ್ ನಿಮ್ದು ಆಟೋದಕ್ಕೆ ಸ್ಟಿಕ್ಕರ್ ಹಾಕಿರೋದಕ್ಕೆ. ಆ್ಯಕ್ಚುಲಿ ನಿಮ್ಗಳ ಕಷ್ಟ ಏನಂತ ನಿಮ್ಗಳ ಜೊತೆ ಇದ್ದಾಗ ಗೊತ್ತಾಗುತ್ತೆ. ಏನಕ್ಕೆ ಹೇಳಿದ್ರೆ ನಾನು ಬರೀ ಒಂದು 10 ಆಟೋಗೆ ಸ್ಟಿಕ್ಕರ್ ಹಾಕಿದೆ, ಈಗ ಅಲ್ಲಿಂದ ಗೊತ್ತಾಗ್ತದೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ಇಷ್ಟಕ್ಕೆ ಕೈ ಕಪ್ಪಾಗಿಬಿಡ್ತು. ಆ್ಯಕ್ಚುಲಿ ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ಹೇಳಿ ಎಷ್ಟು ಗಂಟೆಯಿಂದ ನೀವು ಎಷ್ಟು ಗಂಟೆವರೆಗೂ ಕೆಲಸ ಮಾಡ್ತೀರಾ? ಬೆಳಿಗ್ಗೆ 8 ಗಂಟೆ, ಸಾಯಂಕಾಲ 9:30 10 ಗಂಟೆ ಆಗ್ಬೋದು. ಅಲ್ಲಿವರೆಗೆ ಗಾಡಿ ಓಡಿಸ್ತಾನೆ ಇರ್ತೀರಾ? ಓಕೆ. ಟ್ರಾಫಿಕ್ಕು, ಅದ್ರ ಮಧ್ಯೆ ಹೊಗೆ ಧೂಳು ಅದು ಯಾವುದು ಲೆಕ್ಕಕ್ಕೆ ಹಿಡ್ದೆ ಕೆಲಸ ಮಾಡ್ತೀರಾ. ಆಟೋದವರು ರಿಯಲಿ ಗ್ರೇಟ್. ಆಮೇಲೆ ಏನಂದರೆ ನಾನು ನೋಡಿರೋ ಪ್ರಕಾರ ಕನ್ನಡ ಸಿನಿಮಾ ಒಂದು ಎಷ್ಟೇ ಕನ್ನಡ ಸಿನಿಮಾ ಬಂದ್ರೂ ತುಂಬ ಆಟೋಗಳೇ ಸಪೋರ್ಟ್ ಮಾಡಿರುವಂಥದ್ದು ಸ್ಟಿಕ್ಕರ್ಸ್ಗಳು ಹಾಕಬೇಕು. ಕನ್ನಡ ಸಿನಿಮಾಕ್ಕೆ ಇದೊಂದು ದೊಡ್ಡ ಪ್ರಮೋಷನಲ್ ಇದು ಏನು ಬೆನ್ನೆಲುಬು ಅಂತಲೇ ಹೇಳ್ಬೋದು. ಮೋರ್ ದೆನ್ ನನ್ನ ಮೊದಲನೇ ಸಿನಿಮಾ ಕನ್ನಡ ಸಿನಿಮಾಕ್ಕೆ ನಾನು ಬಂದು ನನ್ನ ಕೈಯಾರೆ ಸ್ಟಿಕ್ಕರ್ ಹಾಕಿರೋ ನನಗಂತೂ ತುಂಬ ಖುಷಿ ಕೊಟ್ಟಿದೆ. ಸೊ ನೀವೆಲ್ಲರೂ ಪ್ರೀತಿ ಆಶೀರ್ವಾದ ನಮ್ಮ ಸಿನಿಮಾ ತಂಡದ ಮೇಲೆ ಇರಲಿ. ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ ಇದು, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ. ಇದೇ ಜನವರಿ 19ನೇ ತಾರೀಕು ನಾಳೆ ನಮ್ಮ ಸಿನಿಮಾದು ಟ್ರೈಲರ್ ಲಾಂಚ್ ಆಗ್ತಾಯಿದೆ. ಎಲ್ಲರೂ ಬನ್ನಿ ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಹೊಸೊಬ್ಬರಿಗೆ ಕನ್ನಡ ಸಿನಿಮಾಕ್ಕೆ ಸಪೋರ್ಟ್ ಮಾಡಿ ಅಂತ. ಥ್ಯಾಂಕ್ ಯು. ವಿಘ್ನೇಶ್ ಅಂತ. ಕ್ಲಾಂತ ಅಂದರೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತಾರೆ? ಕ್ಲಾಂತ ಒಂದು ಡಿಫ್ರೆಂಟ್ ಟೈಟ್ಲು. ಟೈರ್ಡ್ನೆಸ್ ಅಂತ ಮೀನಿಂಗ್ ಬರುತ್ತೆ. ಸಿನಿಮಾ ನೋಡಿದ್ರೆ ನಿಮಗೆ ಮಜಾ ಇರೋವಂಥದ್ದು. ಹೇಳೋದಕ್ಕಿಂತ ಇಟ್ ಈಸ್ ಡಿಫ್ರೆಂಟ್ ವೇ ಆಫ್ ಅಪ್ರೋಚ್ ಅದು. ಅದನ್ನು ನೀವೇನು ಹೇಳ್ತೀವಿ ಹೇಳೋದಕ್ಕಿಂತ ನೀವು ಅದನ್ನು ಅನುಭವಿಸ್ಬೇಕಂತ ಹೇಳ್ತಾ ಡಿಫ್ರೆಂಟ್ ವರ್ಲ್ಡಿಗೆ ಕರ್ಕೊಂಡು ಹೋಗುತ್ತೆ ಸಿನಿಮಾ. ಸರ್ ನಿಮ್ಮ ಟೀಮ್ನವ್ರು ಇನ್ನೂ ಇರಬೇಕಾಗಿತ್ತು. ಎಲ್ಲ ಬ್ಯುಸಿ ಇದ್ದಾರೆ. ಇವಾಗ ಜಾಯ್ನ್ ಅಪ್ ಆಗ್ತಾ ಇದ್ದಾರೆ. ಮಾರ್ನಿಂಗ್ ಎಲ್ಲ ಸಂಜೆ ಅಷ್ಟರಲ್ಲಿ ಎಲ್ಲ ಜಾಯ್ನ್ ಅಪ್ ಆಗ್ತಾರೆ. ಸೆನ್ಸರ್ US ಸರ್ಟಿಫಿಕೇಟ್. ಒಂದು ಆ್ಯಕ್ಷನ್ ಸಿನಿಮಾ ಅಂದರೆ ಆ್ಯಕ್ಷನ್ನು ಲವ್ ಇದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿನ ಯಾವ ಥರ ಮೂವಿ? ಇಲ್ಲ, ಪಕ್ಕ ಫ್ಯಾಮಿಲಿ ಓರಿಯೆಂಟೆಡ್ ಪ್ಲಸ್ ಕಾಲೇಜ್ ಹುಡುಗರಿಗೆ ಇದು ಈ ಕ್ಯಾಟಗರಿಗಳ ಅಂದರೆ ಪೇರೆಂಟ್ಸ್ಗಳು ಫಸ್ಟ್ ನೋಡಬೇಕಾಗಿರೋ ಸಿನಿಮಾ ಮಕ್ಕಳು ಜೊತೆ. ಏನಕ್ಕೆ ಹೇಳಿದ್ರೆ ಈಗ ನಾವು ಅಪ್ಪ ಅಮ್ಮನಿಗೆ ಹೇಳ್ತೀವಿ ನಾವು ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಬರ್ತೀವಿ ಅಷ್ಟೇ. ಬಟ್ ನಾವು ಫ್ರೆಂಡ್ಸಿನ ಮೀಟ್ ಮಾಡೋಕ್ಕೆ ಹೋಗ್ತಾರ ಮಕ್ಕಳು ಇಲ್ಲ ಅನ್ನೋದು ಅಪ್ಪ ಅಮ್ಮನಿಗೆ ಗೊತ್ತಿರಲ್ಲ. ಮೋರ್ ದೆನ್ ಅದಕ್ಕೋಸ್ಕರ ನಿಮ್ಮ ಮಕ್ಕಳ ಜೊತೆ ಹೋಗಿ ಸಿನಿಮಾ ನೋಡಿ. ಮೋರ್ ದೆನ್ ಲವರ್ಸ್ ಹೋಗಿ ಫಸ್ಟ್ ಸಿನಿಮಾ ನೋಡಿ. ಏನಕ್ಕೆ ಹೇಳಿದ್ರೆ ಹೊರಗಡೆ ಸುತ್ತಾಡಕ್ಕೆ ಹೋಗ್ತೀವಿ, ಯಾವ ಜಾಗ ಎಷ್ಟು ಸೇಫ್ ಅಂತ ನಮಗಂತೂ ಗೊತ್ತಿರಲ್ಲ. ಈ ನೋಡಿ ಈಗ ವೀಕೆಂಡ್ ಅಂದ ತಕ್ಷಣ ಒಂದು 2-3 ದಿನ ರಜೆ ಇದ್ದರೆ ಟ್ರಕ್ಕಿಂಗ್ ಪ್ಲ್ಯಾನ್ ಮಾಡ್ತೀವಿ, ಇಲ್ಲ ನಾವು ಯಾವುದೋ ಪ್ಲೇಸ್ ಹೋಗದಿರೋ ಪ್ಲೇಸಿಗೆ ಪ್ಲ್ಯಾನ್ ಮಾಡ್ತಾ ಇರ್ತೀವಿ. ಮೊದಲು ಆ ಜಾಗದ ಬಗ್ಗೆ ತಿಳ್ಕೊಬೇಕು ನಾವು ಹೋಗೋಕ್ಕಿಂತ ಮುಂಚೆ. ಅವ್ರು ಸೆಕ್ಯೂರ್ ಆಗಿ ಹೋಗ್ಬೇಕು ಅನ್ನೋದೇ ಈ ಕಾನ್ಸೆಪ್ಟ್ ಮೇಲೆ ಮಾಡಿರೋವಂಥದ್ದು. ಚೆನ್ನಾಗಿದೆ. ಆ್ಯಕ್ಷನ್ ಥ್ರಿಲ್ಲರ್. ನೀವುಗಳು ಆ್ಯಕ್ಚುಲಿ ಯಾವ ಥರ ಸಿನಿಮಾಗಳು ನೋಡ್ತಾ ಬಂದಿರೋದು? ಲಾಸ್ಟ್ ಸಿನಿಮಾ ನೋಡಿರೋದು ಯಾವ್ದು ನೀವು? ದರ್ಶನ್ ಅವರು ಕಾಟೇರ. ನೆಕ್ಸ್ಟ್ ಬರ್ತಿರೋದು ನಮ್ಮದು ಜನವರಿ 19ಗೆ ಕ್ಲಾಂತ.
ನಿಮಗೆ ಆ್ಯಕ್ಷನ್ ಎಲಿಮೆಂಟ್ಸ್ ಇದೆ, ರೊಮ್ಯಾಂಟಿಕ್ ಎಲಿಮೆಂಟ್ಸ್ ಇದೆ, ಒಂದು ಒಳ್ಳೆ ಮೆಸೇಜ್ ಇದೆ. ಮೋರ್ ದೆನ್ ಏನಂದರೆ ಒಬ್ಬರು ಪೇರೆಂಟ್ಸ್ ಆದವರು, ಅಂದರೆ ನಮ್ಮ ಮಕ್ಕಳು ಇರ್ತಾರೆ, ಮಕ್ಕಳು ಏನೇ ತಪ್ಪದಾರಿ ಹಿಡಿಬಾರ್ದು ಅಂತ ಇದ್ದರೆ ನಮ್ಮ ಮಕ್ಕಳ ಜೊತೆ ಹೋಗಿ ಸಿನಿಮಾ ನೋಡಬೇಕು. ಈಗ ಕೆಲವು ಮಕ್ಳು ಹೇಳ್ತಾರೆ ನಾವು ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತೀವಿ ಅಂತ, ಆ್ಯಕ್ಚುಲಿ ಪೇರೆಂಟ್ಸ್ಗಳನ್ನ ನಂಬಿಟ್ಟು ಕಳಿಸ್ಬಿಡ್ತೀವಿ ನಾವು. ಬಟ್ ಅಲ್ಲಿ ಎಲ್ಲಿ ಹೋಗ್ತಾರೆ ಏನು ಕತೆ ನಮ್ಗೆ ಗೊತ್ತಿರಲ್ಲ ಆ್ಯಕ್ಚುಲಿ. ಇದಕ್ಕೋಸ್ಕರ ಪೇರೆಂಟ್ಸ್ಗಳು ಎಲ್ಲರೂ ಹೋಗಿ ನೋಡಬೇಕು ಸಿನಿಮಾ, ಆ ಥರದ್ದು. ನಿಮಗೆ ಯಾವ ಥರ ಸಿನಿಮಾಗಳು ಇಷ್ಟ ಆಗುತ್ತೆ? ನಮ್ಗೆ ಹಳೆ ಫಿಲಮ್ಗಳು ಇಷ್ಟ ಸದ್ಯಕ್ಕೆ. ಇವಾಗಿನ ಬರೋದು ನೋಡಲ್ಲ ನಾವು ಫಿಲಮ್ಮು. ಓಕೆ, ಯಾರೋ ಹೊಸ ಹೀರೋ ಆದರೆ ನೋಡ್ತೀವಿ ಅಷ್ಟೇ. ಯಾಕೆ ನೋಡಲ್ಲ? ಫಿಲಮ್ ನೋಡೋದೇ ಬಿಟ್ಬಿಟ್ಟಿದ್ದೀವಿ ನಾವು. ಅಲ್ಲ, ಆ್ಯಕ್ಚುಲಿ ಹೊಸಬ್ರಿಗಂತ ಸಪೋರ್ಟ್ ಮಾಡೋಕ್ಕಿರುವಂಥದ್ದು ಆಟೋದವರು. ಆ್ಯಕ್ಚುಲಿ ನಾವು ಮಂಗಳೂರಲ್ಲಿ ಇದ್ದಿದ್ದು. ಆ್ಯಕ್ಚುಲಿ ಬೆಂಗಳೂರು ಬಂದ ಮೇಲೆ ಫಸ್ಟ್ ನಾವು ಅಲ್ಲಿ ಗುರುಗುಂಟೆಪಾಳ್ಯ ಅಲ್ಲಿ ಬಸ್ಸಿಂದ ಇಳಿದ ತಕ್ಷಣ ಬರುವಂಥದ್ದೇ ನಮಗೆ ಆಟೋದವರು. ಬೆಳಿಗ್ಗೆ ಮನೆಗೆ ಬಿಡೋದಕ್ಕಾಗಿರಲಿ, ಪ್ರತಿಯೊಂದಕ್ಕಾಗಿರಲಿ. ಸೊ ಆ ಆಟೋ ಬಿಟ್ಟು ಹೋದ್ಮೇಲೆ ಹಿಂತಿರುಗಿ ನೋಡಿದಾಗ ಬ್ಯಾಕಲ್ಲಿ ಒಂದು ಪೋಸ್ಟರ್ ಇದ್ದೇ ಇರತ್ತೆ, ಒಂದು ಸಿನಿಮಾದು ಇದ್ದೇ ಇರತ್ತೆ. ಇವತ್ತು ನಾನೊಬ್ಬ ಹೀರೋ ಆಗಿ ಕನ್ನಡದಲ್ಲಿ ಮೊದಲನೇ ಸಿನಿಮಾ ಮಾಡ್ತಾ ಇದ್ದೀನಿ. ಈ ಸಿನಿಮಾದ್ದು ಪೋಸ್ಟರ್ ನಾನು ಆ್ಯಕ್ಚುಲಿ ಆಟೋಗೆ ಹಾಕ್ತಿರೋದು ಫಸ್ಟ್ ಟೈಮ್. ನನಗೆ ತುಂಬ ಖುಷಿ ಆಗ್ತಿದೆ, ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಸೊ ನಮ್ಮ ಸಿನಿಮಾ ಜನವರಿ 19ನೇ ತಾರೀಕು ಬರ್ತಾಯಿದೆ. ನೀವು ಎಲ್ಲರೂ ಆಟೋದವರಾಗಿರಲಿ, ನಿಮ್ಮ ಫ್ರೆಂಡ್ ಸರ್ಕಲು, ಫ್ಯಾಮಿಲಿ ಎಲ್ಲರೂ ಹೋಗಿಬಿಟ್ಟು ಸಿನಿಮಾ ನೋಡಿ. ಆ್ಯಕ್ಚುಲಿ ವಾರಕ್ಕೊಂದು ಸಿನಿಮಾ ನೋಡೋದು ಅಂದರೆ ಆಟೋದವರೇ. ಒಳ್ಳೆ ಸಿನಿಮಾ ಇದ್ದರೆ ಯಾವತ್ತೂ ಕೈ ಬಿಡಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಬಟ್ ಎಲ್ಲರೂ ಹೋಗ್ಬಿಟ್ಟು ನೋಡಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.